ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ಕಲ್ಯಾಣಮಸ್ತು ಪವರ್ಡ್ ಬೈ ಶ್ರೀಶಂಕರ ಮ್ಯಾಟ್ರಿಮೋನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಸಮಯ ಸಾಕಷ್ಟು ಮಾಹಿತಿ 1 ಗಂಟೆಗಳ ಕಾಲ ನೇರ ಪ್ರಸಾರದಲ್ಲಿ ಇರುತ್ತೆ. ಯಾವುದರ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಮದುವೆ ಕುರಿತಂತಾಗಿ ಸಮಗ್ರ ಮಾಹಿತಿಯನ್ನ ನೀವು ನಮ್ಮ ಶ್ರೀಶಂಕರ ಮ್ಯಾಟ್ರಿಮೋನಿಯಲ್ ಆಫೀಸ್ಗೆ ಬಂದು ಪಡ್ಕೊಳ್ಳೋ ಹಾಗೆ ಇಲ್ಲೂ ಕೂಡ ನೇರ ಪ್ರಸಾರದಲ್ಲಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೋಬಹುದು. ಮದುವೆ ಕುರಿತಂತಾಗಿ ಟಿಪ್ಸ್ ಇರುತ್ತೆ, ರಿಜಿಸ್ಟ್ರೇಷನ್ ಸೌಲಭ್ಯ ಹೇಗೆ ಇದೆ, ಇನ್ನು ಹೇಗೆ ಪ್ರೊಫೈಲ್ ಅಪ್ಲೋಡ್ ಮಾಡಬೇಕು, ಫೋಟೋ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ನಿಮ್ಮ ಪ್ರೊಫೈಲ್ನ ಇನ್ನಷ್ಟು ಚೆನ್ನಾಗಿ ನೀವು ಮಾರ್ಕೆಟಿಂಗ್ ಮಾಡಬಹುದು, ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ನಮ್ಮ ಕಚೇರಿಗಳು ನೂತನವಾಗಿ ಆರಂಭಗೊಂಡಿದೆ. ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ಕಡೆಗಳಲ್ಲಿ, ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡು ಪ್ರಾಂತದ ಅನೇಕ ಕಡೆ ನಿಮಗಾಗಿ, ನಿಮ್ಮೆಲ್ಲರ ಒಂದು ಉಪಯೋಗಕ್ಕಾಗಿ ಕಚೇರಿಗಳು ತೆರೆದಿದೆ. ಮ್ಯಾಟ್ರಿಮೋನಿಯಲ್ ಆಫೀಸ್ ಇಂದು ಕೂಡ ಕೊಯಂಬತ್ತೂರು ಹಾಗೂ ಮೈಸೂರಿನಲ್ಲಿ ವಿದ್ಯುಕ್ತವಾಗಿ ಒಂದೇ ಸಮಯದಲ್ಲಿ ಆರಂಭಗೊಳ್ತಾ ಇದೆ, ಚಾಲನೆ ದೊರಕ್ತಾ ಇದೆ. ನೀವೆಲ್ಲರೂ ತೆರೆ ಮೇಲೆ ಸಾಕಷ್ಟು ಡೀಟೇಲ್ಸ್ ಹೋಗ್ತಿರುತ್ತೆ. ಸಂಖ್ಯೆಗಳನ್ನ ನೋಟ್ ಡೌನ್ ಮಾಡಿಕೊಂಡು ಯಾವ ಪ್ರಾಂತದಲ್ಲಿದ್ದೀರೋ ಆಯಾ ಪ್ರಾಂತದ ಸಂಖ್ಯೆಗಳನ್ನ ಬರೆದಿಟ್ಕೊಂಡು ಒಮ್ಮೆ ಹೋಗಿ ಕಚೇರಿಗೆ ಭೇಟಿ ನೀಡಿ ಅಂತ ಹೇಳ್ತಾ, ಮದುವೆ ಅನ್ನೋದು ಇನ್ನಷ್ಟು ಸುಲಭವನ್ನಾಗಿ ಮಾಡೋಣ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋ ಸಮಯ. ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಎಂದಿನಂತೆ ಹೆಸರಾಂತ ಜ್ಯೋತಿಷಿಗಳು ಶ್ರೀಯುತ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಅವರು ಇದ್ದಾರೆ. ಕರೆ ಮಾಡಿ ತೆರೆ ಮೇಲೆ ಸಂಖ್ಯೆಗಳು ಹೋಗ್ತಾ ಇದೆ ಅಂತ ಹೇಳ್ತಾ, ಎಲ್ಲರ ಪರವಾಗಿ ಗುರುಗಳಿಗೆ ಸ್ವಾಗತ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಈಗ ಎಲ್ಲರಿಗೂ ತಿಳಿದಿರೋ ಹಾಗೆ ಸಾಕಷ್ಟು ಮಾಹಿತಿ, ಮದುವೆ ಅಂದ್ರೆ ಎಷ್ಟೇ ನಾವು ಮಾಹಿತಿಯನ್ನ ಪಡ್ಕೊಂಡ್ರು ಇನ್ನಷ್ಟು ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಹಾಗೂ ಕೌತುಕ ಇರುತ್ತೆ. ಏನೇ ಒಂದು ಮಾಡಕ್ ಹೋದ್ರು, ಒಳ್ಳೆ ಕೆಲಸ ಮಾಡಕ್ ಹೋದ್ರು ಈ ರೀತಿ ತಪ್ಪಾಗ್ಬೋದು, ಈ ರೀತಿ ಭಯ ಆಗ್ಬೋದು ಅಂತ ಹಿಂಜರಿಕೆಯನ್ನ ವ್ಯಕ್ತಪಡಿಸ್ತೀವಿ. ಇದರಿಂದ ನಾಳೆ ಮುಂದೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅಂತ. ಸೊ ಇಂಥ ಎಲ್ಲ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಇನ್ನ ಏನೆಲ್ಲ ಮಾಹಿತಿ ಇಂದಿನ ನೇರ ಪ್ರಸಾರದಲ್ಲಿ ನಮಗೆ ಸಿಗಲಿದೆ? ನಮ್ಮ ಕಲ್ಯಾಣಮಸ್ತು ಕಾರ್ಯಕ್ರಮದ ಮೂಲ ಉದ್ದೇಶ ವಧುವರರ ವೀಕ್ಷಣೆ, ಅದರಿಂದ ಅವರಿಗೆ ತಡವಾಗುವಂಥ ತಂದೆ ತಾಯಿಗಳ ಚಿಂತೆ ಮತ್ತು ಅವರುಗಳಿಗೆ ಆಗಬೇಕಾದಂಥ ಸೂಕ್ತ ಸಮಯದಲ್ಲಿ ಮದುವೆ ಆಗೋದೇ ಮುಖ್ಯ ಉದ್ದೇಶ ನಮ್ಮ ಕಲ್ಯಾಣ ಮಸ್ತು ಕಾರ್ಯಕ್ರಮದ್ದು. ಅದಕ್ಕೆ ನಾವು ಮೊದಲು ಮನೆ ಆರಂಭದಿಂದ ಪ್ರಾರಂಭ ಮಾಡಿಕೊಳ್ಳೋಣ. ಅಂದರೆ ನಾವು ರಂಗೋಲೆ ಮತ್ತು ಕೆಮ್ಮಣ್ಣು ಮತ್ತು ತುಳಸಿ ಬೃಂದಾವನ ಮುಂದೆ ಯಾಕಿಡ್ತೀವಿ ಅಂತ ಹೇಳಿದರೆ, ಮಂಗಳ ದ್ರವ್ಯಗಳು ಅಂತ ಏನು ಅರ್ಶಿನ ಕುಂಕುಮ ಹೇಳ್ತೀವಿ, ಅದರಂತೆ ಈ ರಂಗೋಲಿಯನ್ನು ಹಾಕುವುದು ನಮ್ಮಗಳಿಗೆ ಅಪಮೃತ್ಯುಗಳು ಬರುವುದಿಲ್ಲ, ಮತ್ತು ಕಲಿಯ ಪ್ರವೇಶ ಆಗೋದಿಲ್ಲ. ಕಲಿಯ ಪ್ರವೇಶ ಅಂದರೆ ಆ ಬಣ್ಣದ ರಿಫ್ಲೆಕ್ಷನ್. ಮತ್ತು ನಾವು ಸೈಂಟಿಫಿಕ್ಕಿಗೆ ಬಂದ್ವಿ, ಆ ಬಣ್ಣದ ರಿಫ್ಲೆಕ್ಷನ್ ಆ ರಂಗೋಲೆ ಮತ್ತು ಕೆಮ್ಮಣ್ಣನ್ನು ಮಾಡಿದ್ದಲ್ಲಿ ನಮಗೆ ಕಲಿ ಮತ್ತು ಅಪಮೃತ್ಯು ಎರಡೂ ಮನೆ ಒಳಗಡೆ ಎಂಟ್ರಿನೇ ಆಗೋದಿಲ್ಲ. ಹಾಗಾಗಿ ಗೋಮೂತ್ರ ಮತ್ತು ಗೋಮಾಯದಿಂದ ಅದನ್ನು ಸಾರಿಸಿ ಆ ಮನೆ ಮುಂದೆ ಆಮೇಲೆ ರಂಗೋಲೆ ಮತ್ತು ಕೆಮ್ಮಣ್ಣನ್ನು ಹಾಕಿದ್ದಲ್ಲಿ ಬಣ್ಣ ಮತ್ತು ಆ ಮಂಗಳ ದ್ರವ್ಯವನ್ನು ಉಪಯೋಗಿಸೋದ್ರಿಂದ ಇಲ್ಲಿ ಶುಭ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ವಾಯುದೇವರ ಅಂಶ ಸಂಪೂರ್ಣವಾಗಿ ಮನೆಯಲ್ಲಿ ಇದೆ ಅಂಥೇಳಿ ಕಲಿ ಮತ್ತು ಅಪಮೃತ್ಯುಗಳು ಎರಡು ಒಂದೇ ಒಂದು ವಿಚಾರಕ್ಕೆ ಹೆದರೋದು ಅಂದರೆ ವಾಯುದೇವರಿಗೆ, ಹನುಮಂತ ದೇವರಿಗೆ ಮಾತ್ರ. ಅದಕ್ಕೆ ಹನುಮಂತ ದೇವರು ಹೀಗೆ ಇಟ್ಕೊಂಡಿರೋದು ಕೈಯನ್ನು. ಯಾರೇ ನಮ್ಮ ದೈವ ಭಕ್ತಗಳಿಗೆ ತೊಂದರೆ ಮಾಡಿದ್ದಲ್ಲಿ, ನಾವು ಮಾಡುವ ಕಾರ್ಯಕ್ರಮಗಳು ಸರಿಯಾದ ರೀತಿಯಲ್ಲಿ ಇದ್ದದ್ದಲ್ಲಿ, ಅಂದರೆ ರಂಗೋಲಿಯ ಕ್ರಮಗಳು ಬೇಕಾದಷ್ಟು ಸ್ತರದಲ್ಲಿ ಹಾಕ್ತಾರೆ. ಇಲ್ಲಿ ಶುಭ ಸೂಚಕವಿದೆ, ಇಲ್ಲಿ ಯಾರೂ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಥರದ ಅಪಮೃತ್ಯುಗಳು, ಜಾತಕದಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಲೋಪದೋಷಗಳು ಇದ್ರೂ ಕೂಡ ರಂಗವಲ್ಲಿ ಕೆಮ್ಮಣ್ಣನ್ನು ಹಾಕೋದ್ರಿಂದ ಆ ಒಳಗಡೆ ಎಂಟ್ರಿ ಆಗದಿದ್ದಂಗೆ ಇರುತ್ತೆ. ಇನ್ನು ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾ ಸರ್ವವೇದಾ ಯದ್ಗಿರೆ ಸರ್ವದೇವತಾ ತುಳಸಿ ತ್ವಾಂ ನಮಾಮ್ಯಹಂ ಅಂತ ಏನು ತುಳಸಿ ಬೃಂದಾವನವನ್ನು ಮುಂದೆ ಇಟ್ವಿ. ಅದರದ್ದು ಮೂಲ ಉದ್ದೇಶ ಏನೆಂದರೆ, ತಪ್ಪುಗಳೆಲ್ಲವ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣಗಳೆಣಿಸದೆ ತಿಮ್ಮಪ್ಪ ಸಲಹೋ ಅಂದ್ರು. ನಾವು ದಿನನಿತ್ಯ ಕ್ಷಣಕ್ಕೊಂದು ನಾ ಮಾಡಿದ ಪಾಪಗಳು ಎಣಿಸಲಳವಲ್ಲ ಅಷ್ಟಿಷ್ಟು ಎಂದು ಅಂತ ಹೇಳಿದರು. ಅದೇ ರೀತಿ ನಾವು ಏನೇನು ತಪ್ಪು ಸಾಮಾನ್ಯವಾಗಿ ಜನರಲ್ ಆಗಿ ಮಾಡಬಹುದು, ಇವೆಲ್ಲವೂ ಮಂಗಳ ಕಾರ್ಯಕ್ರಮಗಳಿಗೆ ಅಡ್ಡಿ ಒಡ್ಡುವಂಥ ಸಂದರ್ಭ ಬರಬಹುದು. ಅದಕ್ಕೆ ಏನೆಂದರೆ, ಬೆಳಗಿನ ಜಾವದಿ ಹರಿ ನಿನ್ನ ಸ್ಮರಣೆಯ ಹವಣಿಕೊಳ್ಳದ ತಪ್ಪು. ಬೆಳಗ್ಗೆದ್ದು ಕರಾಗ್ರೆ ವಸುತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ,
ಪ್ರಭಾತೆ ಕರದರ್ಶನಂ ಕೈನ ಮುಗಿತೀವಿ. ಭೂಮಿಯ ಮೇಲೆ ಕಾಲಿಡಬೇಕಾದ್ರೆ ಭೂಮಿ ದೇವಿ ಮಹಾಭಾಗೆ ಪರ್ವತಸ್ತನ ಮಂಡಿತೆ ವಿಷ್ಣುಪದ್ದಿ ನಮಸ್ತಭ್ಯಂ ಪಾದಸ್ಪರ್ಶಂ ಕ್ರಮವನ್ನು ಮಾಡು ಅಂತ ಕೇಳ್ತೀವಿ. ಗಜೇಂದ್ರ ಮೋಕ್ಷವನ್ನು ಹೇಳ್ತೀವಿ. ಹೀಗೆ ಒಂದೊಂದು ಕಾರ್ಯಕ್ರಮವನ್ನು ಹೇಳ್ಕೊಂಡು ಹೋಗ್ತೀವಿ. ಆಗ ನಾವು ಏನು ಮಾಡ್ತೀವಿ, ಬೆಳಗಿನ ಜಾವ ತುಳಸಿ ಮತ್ತು ಗೋ ಬೃಂದಾವನ ಸೇವೆಯ ಆಲಸ್ಯವ ಮಾಡಿದ ತಪ್ಪು. ತುಳಸಿ ಗೋ ಬೃಂದಾವನ ಆಲಸ್ಯವ ಮಲಮೂತ್ರ ವಿಸರ್ಜನೆಯಲ್ಲಿ ಮಲಿನವ ತೊಳೆಯದ ತಪ್ಪು. ನಾವು ಕೈಕಾಲನ್ನು ಸರಿಯಾದ ರೀತಿಯಲ್ಲಿ ತೊಳ್ಕೊಳ್ಳದೆ ಹೋದರೆ ನಿಮಗೇನಾಗುತ್ತೆ, ಶನಿಯ ಪ್ರಭಾವ ಜಾಸ್ತಿ ಆಗುತ್ತೆ. ಶನಿ ಏನು ಮಾಡ್ತಾನೆ, ಶಿಕ್ಷಕ. ನೀ ತಪ್ಪು ಮಾಡ್ತಿದ್ದಿ, ನಿಂಗೆ ಮಂಗಳ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ನೆರವೇರ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಅಡ್ಡಿ ಹುಡ್ತಾನೆ. ಸೊ ಮಲಿನವನ್ನ ಸ್ಪಷ್ಟವಾಗಿ ಯಾವ ರೀತಿ ತೊಳಿಬೇಕು, ಮೃತ್ತಿಕೆಯಿಂದ ಅದನ್ನು ತೊಳಿಬೇಕು. ತುಳಸಿ ಗೋಬೃಂದಾವನ ಸೇವೆಯ ಆಲಸ್ಯವ ಮಾಡಿದ ತಪ್ಪು, ಮತ್ತೆ ದೇವರ ಸ್ಮರಣೆಯನ್ನು ಮಾಡದೆ ಸುಮ್ಮನೆ ಹರಟೆ ಹೊಡೆದು ಏನೋ ಕಾರ್ಯಕ್ರಮಗಳನ್ನು ಜರುಗಿಸಿದ್ದಲ್ಲಿ ನಮ್ಮ ಕಲ್ಯಾಣ ಆಗುವ ಮಂಗಳ ಕಾರ್ಯಕ್ರಮಗಳು ಎಲ್ಲವೂ ತಡ ಆಗ್ತಾ ಹೋಗುತ್ತೆ. ಆ ತಡ ಆದ ಮೇಲೆ ದುಃಖ ತಪ್ಪಿಸ್ತರಾಗ್ತೀವಿ. ಅಯ್ಯೋ ನನ್ನ ಮನೆಯಲ್ಲಿ ಆಗ್ತಿಲ್ಲ, ನನಗೆ ತಡ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಹೇಳಿದ್ದಂದ್ರೆ ಫಂಡಮೆಂಟಲಿ ನಾವು ಆರಂಭದಿಂದ ಅಂದರೆ ಪ್ರಥಮದಲ್ಲಿಂದ ರಂಗೋಲೆ, ಕೆಮ್ಮಣ್ಣು, ತುಳಸಿ ಬೃಂದಾವನ, ಅದರದ್ದು ಸೇವೆ, ಮತ್ತೆ ಮಲಮೂತ್ರ ವಿಸರ್ಜನೆಯಲ್ಲಿ ಮಲಿನವ ತೊಳೆಯೋದು, ಮತ್ತೆ ಕಲಿ ವ್ಯಾಸಂಗದ ತಪ್ಪು, ಕಲಿ ಹರಟೆ ಅಂತ ಹೇಳ್ತೀವಿ. ಆ ಕಲಿ ಹರಟೆ ಹೊಡಿದೆ ನಮ್ಮ ಕೈಲಿ ಸಾಧ್ಯವಾದದ್ದು ನಾವು ಎಲ್ಲದಕ್ಕೂ ಸಮಯವನ್ನು ಒದಗಿಸ್ತೀವಿ. ದೇವರ ಸ್ಮರಣೆಗೆ, ತುಳಸಿ ಬೃಂದಾವನ ಸೇವೆಗೆ, ಗೋ ಸೇವೆಗೆ, ರಂಗೋಲಿ ಹಾಕೋದಕ್ಕೆ, ಪ್ರತಿಯೊಂದನ್ನು ಕೊಟ್ಟಿದ್ದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ನೆರವೇರ್ತದೆ. ಇದರಲ್ಲಿ ಯಾವ ತರದ ಸಂಶಯಗಳು ಬರುವುದಿಲ್ಲ. ಹಾಗಿದ್ದಲ್ಲಿ ಈ ರೀತಿಯಾದಂಥ ಕೆಲಸಗಳನ್ನ ಯಾರು ಮಾಡಬೇಕಾಗತ್ತೆ? ಈಗ ಮದುವೆ ಹೆಣ್ಣು ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಂತ ವಧು ಅಥವಾ ವರ ಇದ್ದು ಕೆಲಸಗಳಿಗೆ ಬೆಳಗ್ಗೆ ಹೊರಟು ಹೋಗ್ತಾರೆ. ತಾಯಿ ಮಕ್ಕಳು ಚೆನ್ನಾಗಿರ್ಲಿ, ಮನೆ ಚೆನ್ನಾಗಿರ್ಲಿ ಅಂತ ಈ ರೀತಿಯಾದಂಥ ಕೆಲಸಗಳನ್ನ, ನೇಮ ನಿಷ್ಠೆಗಳನ್ನ ಪಾಲಿಸ್ಕೊಂಡು ಬರ್ತಾಳೆ. ಈ ರೀತಿ ಆದಾಗ ಇಂಥ ಲೋಪದೋಷಗಳು ಜಾತಕದಲ್ಲಿ ಇದ್ರೆ, ವಧುವಿನ ಅಥವಾ ವರನ ಜಾತಕದಲ್ಲಿ ಇದ್ರೆ ಅವರೇ ಮಾಡೋದು ಒಳ್ಳೇದಲ್ವಾ? ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು ತ್ರಿಮೂರ್ತಿಯ ಸನ್ನಿಧಾನ ಆಗಿರ್ತಕ್ಕಂಥ ಅಶ್ವತ್ಥ ವೃಕ್ಷವನ್ನ ಪ್ರದಕ್ಷಿಣೆ ಮಾಡುವುದು, ತುಳಸಿ ಬೃಂದಾವನವನ್ನ 2 ತುಪ್ಪದ ದೀಪದಿಂದ ಹಚ್ಚಿ ಅವ್ರ ಮನೆಯ ದೇವರ ಫೋಟೋವನ್ನು ಇಟ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕೋದು. ಏನು ಮಾಡಿದ್ರು ಮೊದಲನೆಯ ಮಂಗಳ ದ್ರವ್ಯವಾದ ರಂಗೋಲಿ ಮತ್ತೆ ಕೆಮ್ಮಣ್ಣನ್ನ ಹೊಸ್ತಲು ಪೂಜೆ ಹೊಸ್ತಲನ್ನ ಒರೆಸಿ ಮುತ್ತೈದೆಯರು ಮೊದಲು ಅದನ್ನ ಮಾಡೋದು, ಅಥವಾ ಮೆಲ್ಲಿಗೆ ಇದೊಂದು ಸಿಸ್ಟಮ್ ಆಫ್ ಕ್ರಮ ಅವರಿಗೆ ಮುಂದೆ ನಾಳೆ ಅತ್ತೆ ಮನೆಗೆ ಹೋದಾಗ ಇವ್ರಿಗೆ ಕಲಿಸಿಕೊಡುವಂತ ಒಂದು ವಿಚಾರ. ಆರಂಭದಲ್ಲೇ ಕಲಿಸ್ಬಿಡ್ತೀವಿ. ಬೆಳಗ್ಗೆ ಹೇಳ್ಬೇಕು, ಸಗಣಿ ನೀರು ಹಾಕಬೇಕು, ಸಗಣಿ ಅಂತ ಹೇಳಿ ಅಸಹ್ಯ ಪಡಿಸ್ಕೊಳ್ಬಾರ್ದು. 33 ಕೋಟಿ ದೇವತೆಗಳು ಒಂದು ಹಸುವಲ್ಲಿ ಸನ್ನಿಹಿತರಾಗಿರ್ತಾರೆ. ಆ ಸಗಣಿಯನ್ನ ನೀರನ್ನು ಹಾಕಿದ್ದಲ್ಲಿ ಸೈಂಟಿಫಿಕ್ ಪ್ರಕಾರ ತಗೊಂಡ್ರು ಕೂಡ ಆಂಟಿಬಯೋಟಿಕ್, ಅದು ಯಾವುದೇ ರೋಗಾದಿ ಉಪದ್ರವಗಳು ಸಗಣಿ ನೀರು ಹಾಕಿದ್ರಿಂದ ಒಳಗಡೆ ಬರುವುದಿಲ್ಲ. ದಿಗ್ಬಂಧನ ಇದ್ದಂಗಿದು. ಒಳಗಡೆ ಬಂದ ಮೇಲೆ ಇದನ್ನು ಮಾಡಿಕೊಂಡು ಇದನ್ನ ಹೆಣ್ಣು ಮಕ್ಕಳು ಮದುವೆ ಆಗೋರಿಗೆ ಕಲಿಸಿ ಬೆಳಗ್ಗೆದ್ದು ಬೇಗ ಸ್ನಾನ ಮಾಡಿ ಎಲ್ಲ, ನೀವು ಆಫೀಸ್ಗೆ 10 ಗಂಟೆಗೆ ಹೋಗ್ತೀರಾ, 9 ಗಂಟೆ ಹೋಗ್ತೀರಾ ಅಂದ್ರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ತಯಾರಾದ್ರೂ ಸಾಕು. ನಮ್ಮ ರೆಗ್ಯುಲರ್ ಡಿಸಿಪ್ಲಿನ್ ಇದು ಎಲ್ಲಕ್ಕೂ ಒತ್ತು ಕೊಡ್ತೀವಿ ನಾವು. ಅಲ್ಲೇ ಆಫೀಸರ್ ನಮ್ಮನ್ನ ಬೈತಾರೆ, ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಎಷ್ಟು ಭಯದಿಂದ ನಾವು ಬೆಳಗ್ಗೆದ್ದು ಕೆಲಸಕ್ಕೆ ಹೋಗ್ತೀವಿ. ನಾವು ನನಗೆ ಕಣ್ಣು ಕೊಟ್ಟಿದ್ದೆ ಏನು ಮಾಡ್ದಿ, ಕಿವಿ ಕೊಟ್ಟಿದ್ದೆ ಏನು ಮಾಡ್ದಿ, ಮೂಗು ಕೊಟ್ಟಿದ್ದೆ ಏನು ಮಾಡ್ದಿ, ಕಣ್ಣು ಕೊಟ್ಟಿದ್ದ ಪ್ರತಿಯೊಂದು ಅಂಗಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಅದನ್ನ ಏನು ಕೊಟ್ಟಿವಿ ಅವನಿಗೆ, ಅವನ ಮೂರ್ತಿಯನ್ನು ನೋಡಲಿಲ್ಲ, ಒಳ್ಳೆ ಹಾಡನ್ನ ಕೇಳಲಿಲ್ಲ, ಬಾಯಿಂದ ಸ್ತೋತ್ರವನ್ನು ಹೇಳಲಿಲ್ಲ, ಕೈ ಕೊಟ್ಟಿದ್ದಕ್ಕೆ ಕೈ ಮುಗಿಲಿಲ್ಲ, ಕಾಲು ಕೊಟ್ಟಿದ್ದಕ್ಕೆ ತೀರ್ಥಯಾತ್ರೆ ದೇವರ ಸ್ಮರಣೆಗೆ ಹೋಗಲಿಲ್ಲ, ನಿನಗೆ ಮಾತ್ರ ನಾನು ಯಾಕೆ ಕೊಡಬೇಕು ಅಂತ ಹೇಳ್ಬಿಡ್ತಾನೆ ದೇವರು. ಕೊಟ್ಟ ಕೆಲಸವನ್ನು ನೀ ಸರಿಯಾದ ನಿರ್ವಹಿಸಲಿಲ್ಲ ಅಂದಮೇಲೆ ನಾನು ಯಾಕೆ ಮಾಡಬೇಕು ಅಂತ ಮಂಗಳ ಕಾರ್ಯಕ್ರಮವನ್ನು ತಡ ಮಾಡ್ತಾನೆ. ಅದಕ್ಕಾಗಿ ಮೊದಲು ನಿಮ್ಮ ಕರ್ತವ್ಯ ಲೋಪ ಮಾಡ್ಕೊಳ್ಬೇಡಿ. ಬೆಳಿಗ್ಗೆದ್ದು ಬೇಗ ಸ್ನಾನ ಪೂಜೆ ಮತ್ತು ನಾನು ಹೇಳಿದ ಕ್ರಮಗಳನ್ನೆಲ್ಲ ಮಾಡಿಕೊಂಡು ವ್ಯರ್ಥ ಹರಟೆ ಹೊಡೆದೆ ನೀವು ದೇವರ ಸ್ಮರಣೆ ಮಾಡಿಕೊಂಡು ಆಫೀಸಲ್ಲೇ ಹೋಗಿದ್ದಲ್ಲಿ ನಿಮ್ಮ ಮದುವೆ ಕಾರ್ಯಕ್ರಮ ಏನು ಇವಾಗ ಕಲ್ಯಾಣ ವಸ್ತು ಮತ್ತು ಇಷ್ಟೆಲ್ಲ ವಿಚಾರ ಏನು ನಡೀತಾ ಇದೆ, ನಿಮ್ಮ ಮದುವೆ ಕಾರ್ಯಕ್ರಮ ಸುಸೂತ್ರವಾಗಿ ಯಾವುದೇ ಥರದ ಅಂಜಿಕೆ ಆತಂಕ ಇಲ್ಲದೆ ಸರಿಯಾದ ಸಮಯದಲ್ಲಿ ಸಿಗುತ್ತೆ. ಸಿಕ್ಕಿದ್ದು ಸ್ಥಿರವಾಗಿರುತ್ತೆ, ಸ್ಥಿರವಾದರೆ ಮನಸ್ಸಿಗೆ ಸಂತೋಷ ಆಗುತ್ತೆ. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ದೇವರ ವಿಚಾರದಲ್ಲಿ ಸಾಕಾಗಷ್ಟು ಒತ್ತು ಕೊಟ್ಟು
ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಮದುವೆ ಸಂದರ್ಭದ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಯಶಸ್ಸುಗೊಳಿಸ್ಕೊಳ್ಳಿ ಅಂತ ಇದರದ್ದು ಮುಖ್ಯವಾದ ವಿಚಾರ. ಸೊ ಸಣ್ಣ ಪುಟ್ಟ ಏನೇ ಇದ್ರೂ ಕರ್ತವ್ಯ ಲೋಪವಾಗಬಾರದು. ಡಿಸಿಪ್ಲಿನ್ ತರ ಪ್ರತಿಯೊಂದನ್ನು ನಾವು ನೇಮ ನಿಷ್ಠೆಯಿಂದ ಪಾಲಿಸ್ಕೊಂಡು ಬಂದಲ್ಲಿ ಏನಾದ್ರೂ ದಶಾಭುಕ್ತಿಗಳು ಈಗ ದುರ್ಬಲವಾಗಿದ್ರೆ ಇನ್ನಷ್ಟು ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಪ್ರಬಲವಾಗಿದ್ರೆ ಅಷ್ಟೊಂದು ತೊಂದರೆಗಳಾಗೋದಿಲ್ಲ ಅನ್ಸುತ್ತೆ ಅಲ್ಲ ಗುರುಜಿ? ಇನ್ನು ದಶಾಭುಕ್ತಿಗಳು ಅಂದ್ರೆ ಏನು, ನಿಜವಾಗ್ಲೂ ಇದರಲ್ಲಿ ಏನಿರುತ್ತೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದು ಹೇಗೆ ಆ ಒಂದು ಜ್ಯೋತಿಷದಲ್ಲಿ ಹಾಸು ಹೊಕ್ಕಾಗಿರುತ್ತೆ, ನಮ್ಮ ಜೀವನದಲ್ಲಿ ಹೇಗೆ ಬಂದು ಹೋಗುತ್ತೆ ಅಂತ ತಿಳ್ಕೊಳ್ಳೋ ಸಮಯ. ಆದ್ರೆ ಅದಕ್ಕೂ ಮುಂಚೆ ಒಂದು ವಿಶೇಷವಾದಂತಹ ಕ್ಲಿಪ್ಪಿಂಗ್ ಇದೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಶ್ರೀಶಂಕರ ವಾಹಿನಿ, ಶ್ರೀಶಂಕರ ಮ್ಯಾಟ್ರಿಮೋನಿ ಕಚೇರಿಯಿಂದ ರಿಜಿಸ್ಟರ್ ಮಾಡಿಕೊಂಡು ಮದುವೆಗೆ, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ನೂತನ ದಂಪತಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಅವರ ಮದುವೆ ಹೇಗೆ ಜರುಗಿತು, ಎಷ್ಟು ಖುಷಿಯಲ್ಲಿದ್ದಾರೆ, ನೀವು ಕೂಡ ನೋಡ್ಕೊಂಡ್ ಬನ್ನಿ. ಶ್ರೀ ಶಂಕರ ವಾಹಿನಿಯ ಮೂಲಕ ಹಲವು ಮಂದಿ ತಮ್ಮ ನೆಚ್ಚಿನ ಬಾಳ ಸಂಗಾತಿಗಳನ್ನ ಹುಡುಕಿಕೊಂಡಿದ್ದಾರೆ ಹಾಗೂ ಅವರೊಂದಿಗೆ ಉತ್ತಮ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀ ಶಂಕರ ಮ್ಯಾಟ್ರಿಮೋನಿಯಲ್ಲಿ ಬೇರೆ ಬೇರೆ ಜಾತಿಯ ಹಲವು ಜೋಡಿಗಳು ತಮ್ಮ ಬಾಳ ಸಂಗಾತಿಯನ್ನ ಹುಡುಕಿಕೊಂಡಿದ್ದಾರೆ. ಅದೇ ರೀತಿ ಶ್ರೀ ಶಂಕರ ಮ್ಯಾಟ್ರಿಮೋನಿಯ ಮೂಲಕ ವೆಂಕಟ್, ವಿವೇಕ್ ಮತ್ತು ಶ್ರುತಿ ಶಂಕರ್ ರವರು ತಮ್ಮ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವರ ವಿವಾಹ ಮಹೋತ್ಸವಕ್ಕೆ ಶಂಕರ ವಾಹಿನಿಯ ಕಾರ್ಯಕ್ರಮ ನಿರ್ವಾಹಕರಾದ TM ಬಾಲಕೃಷ್ಣರವರು ತೆರಳಿ ದಂಪತಿಗಳಿಗೆ ಉಡುಗೊರೆಯನ್ನು ನೀಡಿ ಶುಭ ಹಾರೈಸಿದರು. ಈ ವಿಶೇಷ ಸಂದರ್ಭದಲ್ಲಿ ನವ ದಂಪತಿಗಳು ನಮ್ಮ ವಾಹಿನಿಯೊಂದಿಗೆ ತಮ್ಮ ಸಂತಸದ ಕ್ಷಣಗಳನ್ನು ಹಂಚಿಕೊಂಡರು. ಆ ಸಂತೋಷದ ಗಳಿಗೆಯ ಸುಂದರ ದೃಶ್ಯಾವಳಿ ಇಲ್ಲಿದೆ. Turned out that eventually he found that special girl over here standing next to me, Shruti, and yeah, definitely we are thankful to Sri Shankara Matrimony, as I think we just found out the perfect match for me, and thanks to Sri Shankara Matrimony for that, and thank you so much for coming here and blessing us again. I said just to add to what Vivek said, I would just again like to just thank Sri Shankara Matrimony for the same, for helping me find my life partner. ಮದುವೆ ಕ್ಲಿಪ್ಪಿಂಗ್ ನ ನೋಡ್ಕೊಂಡ್ ಬಂದ್ವಿ. ಎಲ್ಲರ ಪರವಾಗಿ, ನಮ್ಮ ಶ್ರೀಶಂಕರ ವಾಹಿನಿಯ ಸಿಬ್ಬಂದಿ ವರ್ಗದವರೆಲ್ಲರ ಪರವಾಗಿ, ಜ್ಯೋತಿಷಿಗಳ ಪರವಾಗಿ ನೂತನ ದಂಪತಿಗಳಿಗೆ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ನಮ್ಮ ಶ್ರೀಶಂಕರ ಮ್ಯಾಟ್ರಿಮೋನಿ ಕಚೇರಿಗೆ ಆಗಮಿಸಿ ನಿಮ್ಮ ಪ್ರೊಫೈಲ್ನ ಅಪ್ಲೋಡ್ ಮಾಡಿ ಭಾವಚಿತ್ರಗಳನ್ನ ತನ್ನಿ, ನೀವು ಕೂಡ ದಾಂಪತ್ಯ ಜೀವನಕ್ಕೆ ನಾಂದಿ ಹಾಡಿ ಅಂತ ಆಶಿಸ್ತಾ, ಗುರು ಹಿರಿಯರ ಮಾರ್ಗದರ್ಶನ ಇರುತ್ತೆ, ಖ್ಯಾತ ಜ್ಯೋತಿಷಿಗಳಿಂದ ಸಲಹೆ ಇರುತ್ತೆ, ಫ್ರೀ ರಿಜಿಸ್ಟ್ರೇಷನ್ ಸೌಲಭ್ಯ ಕೂಡ ಇದೆ. ಇನ್ನು ನೀವು ಮಾತನಾಡುವಂತ ಎಲ್ಲ ಅಂಕಿಅಂಶಗಳು ಕೂಡ ಗೌಪ್ಯವಾಗಿಡುವಂತ ಭರವಸೆಯನ್ನು ನಮ್ಮ ಶ್ರೀಶಂಕರ ವಾಹಿನಿ ನೀಡುತ್ತೆ. ಒಮ್ಮೆ ನಮ್ಮ ಕಚೇರಿಗೆ ಬಂದು ಭೇಟಿ ನೀಡಿ ಅಂತ ಹೇಳ್ತಾ, ತಮಿಳುನಾಡು ಹಾಗೂ ಕರ್ನಾಟಕದ ವಿವಿಧ ಪ್ರಾಂತ್ಯಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕಚೇರಿಗಳನ್ನ ಹತ್ತಿರದ ಜಾಗಗಳಲ್ಲಿ ಏರ್ಪಡಿಸಲಾಗಿದೆ, ಕಚೇರಿಗಳನ್ನ ಮಾಡಲಾಗಿದೆ. ನೀವು ಈ ಕಚೇರಿಗಳಿಗೆ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ, ಅಥವಾ ಕೂತು ಜಾಗದಲ್ಲಿ www.srishankaramatrimony.com ಎಂಬ ಮ್ಯಾಟ್ರಿಮೋನಿಯಲ್ ವೆಬ್ ಪೋರ್ಟಲ್ಗೆ ನೀವು ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ಪಡೆಯಬಹುದು. ತೆರೆ ಮೇಲೆ ಸಂಖ್ಯೆಗಳು ಹೋಗ್ತಿದೆ, ನಿಮ್ಮ ಕರೆಗಳಿಗೋಸ್ಕರ ನಾವು ಈಗಲೂ ಕಾಯ್ತಾ ಇದ್ದೀವಿ, ಬೇಗ ಕರೆ ಮಾಡಿ ಅಂತ ಹೇಳ್ತಾ, ಪ್ರತಿನಿತ್ಯವೂ ಸೋಮವಾರದಿಂದ ಶುಕ್ರವಾರದವರೆಗೆ ಸಾಕಷ್ಟು ಪ್ರೊಫೈಲ್ಸ್ ಬಗ್ಗೆ ಮಾಹಿತಿ ನೋಡಬೇಕು ಅಂದ್ರೆ ಶುಭ ಮುಹೂರ್ತಂ ಎಂಬ ಕಾರ್ಯಕ್ರಮ ರಾತ್ರಿ 11 ಗಂಟೆಯಿಂದ 12 ಗಂಟೆವರೆಗೂ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಗುರುಗಳೇ, ಇನ್ನು ದಶಾಭುಕ್ತಿಗಳು ಅಂದ್ರೆ ಏನು? ದಶಾಭುಕ್ತಿಯಲ್ಲಿ ಏನೆಲ್ಲ ಆಗುತ್ತೆ? ದಶಾಭುಕ್ತಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಯಾವ ದಶಾ ನಡೀತಾ ಇದೆ ಅನ್ನೋದು, ಯಾವ ನಕ್ಷತ್ರದಲ್ಲಿ ಹುಟ್ಟಿದ, ಅದು ಮೂರು ನಕ್ಷತ್ರಗಳಿರ್ತದೆ. ಒಂದು ದಶಕ್ಕೆ 3 ನಕ್ಷತ್ರಗಳು. ನಾವು ಇದರಲ್ಲಿ ಮೊಟ್ಟ ಮೊದಲನೇದಾಗಿ ತಗೊಳ್ಬೇಕಾಗಿರೋದು ಕೇತು ದಶ. ಕೇತು ಅನ್ನತಕ್ಕವ ಜ್ಞಾನಕಾರಕ, ಜ್ಞಾನ ಬುದ್ಧಿಯನ್ನು ಕೊಡುವನು. ಗರ್ಭಾವಸ್ಥಾನದಲ್ಲೇ ಕೊಟ್ಟು ಬಿಡ್ತಾನೆ. ಅಶ್ವಿನಿ, ಮಖ, ಮೂಲ 3 ಈ ಕೇತುವಿನ ಸಂಬಂಧಪಟ್ಟ ವಿಚಾರ. ಇವನು ಏನು ಮಾಡ್ತಾನೆ, ಈಗ ತಾಯಿಗೆ ಮಗು ಹಾಲು ಕುಡಿಯುತ್ತೆ, ಯಾರು ಹೇಳ್ಕೊಟ್ರು ಅದಕ್ಕೆ ಕುಡಿಬೇಕು ಅಂತ? ಆ ಕೇತುವಿನಿಂದಲೇ ಆಗೋದು ಇದೆಲ್ಲ. ಅದು ಕೊಟ್ಟ ಎದೆ ಹಾಲು ಕೊಟ್ಟ ಕೂಡಲೇ ಸಂತೋಷವಾಗಿ ಕುಡಿಯೋದು ಹೇಗೆ, ಆ ಜ್ಞಾನವನ್ನು ತಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಆ ಜ್ಞಾನವನ್ನು ಗರ್ಭಾವಸ್ಥಾನದಲ್ಲೇ ಕೊಟ್ಟು ಬಿಡ್ತಾನೆ. ಇವನು ಸಾಕಾಗಷ್ಟು ಮೋಕ್ಷಕಾರಕ, ಮೋಕ್ಷವನ್ನು ಕೊಡುವವನು ಇವನೇ. ಕೇತು ದಶಾದಲ್ಲಿ ಇವನಿಗೆ ಅಧಿದೇವತಾ ಪ್ರತ್ಯದೇವತಾ ಸಾಕ್ಷಾತ್ ಗಣಪತಿ.
ವಿಘ್ನಗಳು ಏನೇ ಬಂದರೂ ಕೇತು ದಶಾದಲ್ಲಿ ಏನೇ ಇದ್ದರೂ ನೀವುಗಳು ಆ ಕೇತು ದಶಾದಲ್ಲಿರ್ತಕ್ಕ ಅಧಿದೇವತಾ ಪ್ರತಿದೇವತಾವನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದ್ದಲ್ಲಿ ನಿಮಗೆ ಆ ಕೇತು ದಶಾದ ಅನುಕೂಲಗಳು ಇನ್ನು ಪ್ರತಿಯೊಂದು ದಶಾಕ್ಕೂ ಭುಕ್ತಿನಾಥ ಅಂತ ಇರ್ತಾನೆ. ಈಗ ಕೇತು ದಶಾ ಕೇತು ಭುಕ್ತಿ ಪ್ರಾರಂಭ. ಕೇತು ಅಂತಂದರೆ ನಿಮಗೆ ಫಾದರ್ ಅಂದರೆ ತಾಯಿಯ ತಂದೆಯನ್ನು ಹೇಳ್ತೀವಿ, ಮಾತಾಮಹ, ಅವ್ರ ವರ್ಗದಿಂದ ಏನಾಯಿತು, ಇವನಿಗೆ ಸಾಕಾಗಷ್ಟು ತೊಂದರೆಗಳು ಜಾಸ್ತಿ ಇರ್ತದೆ. ಮತ್ತು ವೈಡೂರ್ಯದ ಉಂಗುರವನ್ನು ಅವನಿಗೆ ಹಾಕ್ಕೊಳ್ಬೇಕು. ಅವನ ಏಜು, ಅವನ ವೆಯ್ಟು, ಅವನ ಹೈಟು, ಅವನ ಸ್ಕಿನ್ ಕಲರ್ಗೆ ತಕ್ಕಂತೆ ವೈಡೂರ್ಯ ಉಂಗುರವನ್ನು ಹಾಕಿಕೊಂಡ್ರೆ ಆ ಕೇತು ದಶಾದಲ್ಲಿ ಬರಬಹುದಾದಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಕೇತು ದಶಾದಲ್ಲಿ ಹುಟ್ಟಿದವರು ನೋಡಿ ನನಗೆಲ್ಲ ವಿಷಯಗಳು ಗೊತ್ತಿದೆ, ಯಾರು ಹೇಳುವ ಕಾರಣ ಇಲ್ಲ ಅಂತ ಅವ್ರಿಗೆ ಸ್ವಭಾವತಃ ಇರ್ತದೆ. ಏನೋ ತುಂಬ ಜಾಸ್ತಿ ಮಾತಾಡ್ತಾನೆ, ಇವನು ಎಲ್ಲ ಏನು ಕೇಳಿದ್ರು ಗೊತ್ತಾಗ್ತಾನೆ, ಕ್ಯಾಮ್ರಾ ಅಂದ್ರೆ ಗೊತ್ತಾಗ್ತದೆ, ನಾನು ಅಂದ್ರೆ ಗೊತ್ತಾಗ್ತದೆ, ಅವ್ರ ಹೆಸರು ಹೇಳಿದ್ರು ಗೊತ್ತಾಗುತ್ತೆ ಅಂತಂದರೆ ಅವನಿಗೆ ನಿಜ ಅವನಿಗೆ ಜ್ಞಾನವನ್ನು ದೇವರು ಸಂಪಾದನೆ ಮಾಡಿ ಕೊಟ್ಟುಬಿಟ್ಟಿರ್ತಾನೆ. ಅದು ನಮಗೆ ಜನರಲ್ ಆಗಿ ಹೇಳಬೇಕಾದ್ರೆ ಅದು ತುಂಬ ಜಾಸ್ತಿ ಅನ್ಸುತ್ತೆ, ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ. ಮತ್ತೆ ಸಾಮಾನ್ಯವಾಗಿ ಕೇತು ದಶಾದಲ್ಲಿ ಹುಟ್ಟಿದವರಿಗೆ ಎಜುಕೇಶನ್ ಸ್ವಲ್ಪ ಕಡಿಮೆ ಇರ್ತದೆ. ಮತ್ತೆ ಕೇತು ದಶಾ ಕೇತು ಭುಕ್ತಿ, ಕೇತು ದಶಾ ಸೂರ್ಯ ಭುಕ್ತಿ ಅಂತ ಇಟ್ಕೊಳ್ಳೋಣ. ಸೂರ್ಯದ ಭುಕ್ತಿ ಬಂದಾಗ ತಂದೆ ವರ್ಗದಿಂದ ಅನುಕೂಲಗಳು ಮತ್ತು ಅನಾನುಕೂಲಗಳು ಎರಡನ್ನೂ ಕೊಡ್ತಾನೆ. ಇನ್ನು ಚಂದ್ರ ಅಂತ ಮಾತಾಡಿದ್ರೆ ತಾಯಿ ವರ್ಗದಲ್ಲಿ ಅವರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಡ್ತಾನೆ. ಮತ್ತೆ ಹೀಗೆ ಕುಜನ್ನ ಮಾತಾಡಿದ್ರೆ ಬ್ಲಡ್ ಸಂಬಂಧಪಟ್ಟ ತೊಂದರೆಯನ್ನು ಕೊಡ್ತಾನೆ. ಇನ್ನು ಬುಧನ್ನ ಮಾತಾಡಿದ್ರೆ ಫೈನಾನ್ಷಿಯಲ್ ಸಮಸ್ಯೆಗಳು, ವಿದ್ಯಾ ಸಮಸ್ಯೆಗಳನ್ನು ಒಡ್ತಾನೆ. ಹೀಗೆ ಒಂದೊಂದು ಗ್ರಹಗಳಿಗೂ ಒಂದೊಂದು ಜಾಗಕ್ಕೂ ಇವನೇನು ಮಾಡ್ತಾನೆ, ಕೇತು ಜ್ಞಾನಕಾರಕನಾಗಿರುವ ಕಾರಣ ತೊಂದರೆಗಳು ಪರ್ಸೆಂಟೇಜ್ ಜಾಸ್ತಿ, ಅನುಕೂಲಗಳು ಸ್ವಲ್ಪ ಕಡಿಮೆ. ಓಕೆ ಗುರುಜಿ, ಈಗ ಒಂದಷ್ಟು ಪ್ರೊಫೈಲ್ಸ್ ನೋಡ್ಕೊಂಡ್ ಬಂದ್ಬಿಡೋಣ. ಪ್ರೊಫೈಲ್ಸ್ ಬಗ್ಗೆ ಈಗ ಮಾಹಿತಿ ಇದೆ. ವೀಕ್ಷಕರೇ, ಪ್ರೊಫೈಲ್ ನೋಡ್ಕೊಂಬನ್ನಿ. ಯಾವುದೇ ಪ್ರೊಫೈಲ್ ಇಷ್ಟವಾಗಿದ್ದಲ್ಲಿ SSM ID ಅಥವಾ ರಿಜಿಸ್ಟ್ರೇಷನ್ ಸಂಖ್ಯೆಯನ್ನ ನೋಟ್ ಡೌನ್ ಮಾಡಿ ಕರೆ ಮಾಡಿ. ತದನಂತರ ವಿರಾಮ ತಗೊಳ್ಳೋ ಸಮಯ. ಭಾಸ್ಕರ್ ಕೆ, ಏಜ್ 33, ಕಾಸ್ಟ್ ಬ್ರಾಹ್ಮಣ ಅಯ್ಯರ್, SSM ID SSM 42798, ಎಜುಕೇಶನ್ ಮಾಸ್ಟರ್ಸ್. ಚಂದ್ರಮೌಳಿ ಪತಾಂಜಲಿ, ಏಜ್ 30, ಕಾಸ್ಟ್ ಬ್ರಾಹ್ಮಣ, SSM ID SSM 16674, education masters. Divya, age 27, caste Brahmin Madhva, SSM ID SSM 40192, education masters. Sri Shankara Matrimony wishes her all the very best. Anil Kumar, age 33, caste Brahmin Iyengar, SSM ID SSM 37260, education doctorate. Sri Shankara Matrimony wishes him all the very best. Balaji S, age 37, caste Sri Vaishnava, SSM ID SSM 36872. Sri Shankara Matrimony wishes him all the very best. Gopinath, age 34, caste Brahmin Smartha, SSM ID SSM 15056, educational qualification masters. Sri Shankara Matrimony wishes him all the very best. Gangadhar, age 40, caste Brahmin Iyer, SSM ID SSM 25680, education high school. Sri Shankara Matrimony wishes him all the very best. Krishnamurthy, age 28, caste Brahmin Madhva, SSM ID SSM 37916, education